Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾಪತ್ತೆಯಾಗಿದ್ದ ಭವಾನಿ ರೇವಣ್ಣ ಪ್ರತ್ಯಕ್ಷರಾಗಿದ್ದಾರೆ. ನಾಪತ್ತೆಯಾಗಿದ್ದ ಭವಾನಿ ರೇವಣ್ಣ ಹಲವಾರು ದಿನಗಳ ಕಾಲ ಎಲ್ಲಿದ್ದಾರೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಈಗ SIT ವಿಚಾರಣೆಗೆ ಭವಾನಿ ರೇವಣ್ಣ ಹಾಜರಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ವಜಾ ಆಗಿತ್ತು. ಅದಾದ್ಮೇಲೆ ಹೊಳೆ ನರಸೀಪುರ ಅವ್ರ ನಿವಾಸಕ್ಕೆಲ್ಲ ಹೋಗಿ ಕಾದಿದ್ರು. SIT ಅಧಿಕಾರಿಗಳು ಹುಡುಕಾಟ ನಡೆದಿತ್ತು ತೋಟದ ಮನೆ, ಬೇರೆ ಬೇರೆ ಅವರ ನೆಂಟರಿಸ್ಟರ ಮನೆಯಲ್ಲಿ. ಆದರೆ ಎಲ್ಲೂ ಕೂಡ ಸಿಗದ ಭವಾನಿ ಈಗ ದಿಢೀರ್ ಅಂತ ಪ್ರತ್ಯಕ್ಷರಾಗಿದ್ದಾರೆ. SIT ವಿಚಾರಣೆಗೆ ಹಾಜರಾದಂತಹ ಭವಾನಿ ಈ ಮೂಲಕ ಈಗ ಭವಾನಿ ರೇವಣ್ಣ ಅವರ ಮೇಲೆ ಇರುವಂತಹ ಆರೋಪ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾಗುತ್ತೆ ಅನ್ನೋ ಸಹಜವಾದಂತಹ ಪ್ರಶ್ನೆ. ಇಷ್ಟು ದಿನ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಎಲ್ಲೂ ಕೂಡ ಕಾಣಿಸಿಕೊಳ್ಳದ ಭವಾನಿ ರೇವಣ್ಣ ಈಗ SIT ಅಧಿಕಾರಿಗಳ ಮುಂದೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿದ್ದಾರೆ. ಇದು ವಾಹನದ ಮೂಲಕ ಬಂದಿರುವಂಥದ್ದು. ಈಗ SIT ಕಚೇರಿಗೆ ಭವಾನಿ ರೇವಣ್ಣ ಆಗಮಿಸಿದ್ದಾರೆ. ಭಾಳ ಹುಡುಕಾಟ ನಡೀತಿತ್ತು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಫಾರಿನಲ್ಲಿ ತಲೆಮರೆಸ್ಕೊಂಡಿದ್ರೆ, ಅದಾದಮೇಲೆ ಪ್ರಜ್ವಲ್ ಬಂದಿದ್ದೂ ಆಯಿತು. HD ರೇವಣ್ಣ ಜೈಲಿಗೆ ಹೋಗಿ ನಂತರ ಬೇಲ್ ಪಡೆದು ಅವರು ಹೊರಗಡೆ ಬಂದಿದ್ದಾಯಿತು. ಇದೀಗ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. SIT ವಿಚಾರಣೆಗೆ ಹಾಜರಾಗೋದು ಯಾವತ್ತು ಅನ್ನೋ ಪ್ರಶ್ನೆ ಇತ್ತು. ಫೈನಲಿ ಭವಾನಿ ರೇವಣ್ಣ ಈಗ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು TV9 ಮೂಲಕ ನೋಡ್ತಾ ಇದ್ದೀರಾ. ಈ ಮಹಿಳೆ ಕಿಡ್ನಾಪ್ ಕೇಸ್ ಮೇಲೆ ಅವರ ಮೇಲೆ ಆರೋಪ ಆಯಿತು. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಂತ್ರಸ್ತೆ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಭವಾನಿ ರೇವಣ್ಣ SIT ವಿಚಾರಣೆಗೆ ಹಾಜರಾಗಿದ್ದಾರೆ. ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾದಂಥ ಭವಾನಿ ಹಾಜರಾಗಿದ್ದಾರೆ ಅಂತಂದರೆ ಒಂದಷ್ಟು ಕ್ಯಾಲ್ಕುಲೇಷನ್ ಹಾಕ್ಕೊಂಡೇ ಬಂದಿರ್ತಾರೆ ಅನ್ನೋದು ವೆರಿ ಕ್ಲಿಯರ್. CID ಕಚೇರಿಗೆ ಆಗಮಿಸಿದ್ದಾರೆ. ಅಲ್ಲಿನ ನೇರ ದೃಶ್ಯಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದುವರೆಗೆ ನಾಪತ್ತೆ ಆಗಿದ್ದಂಥ ಭವಾನಿ ರೇವಣ್ಣ ಈಗ SIT ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. ಹಾಗಾದರೆ ಮುಂದೇನಾಗುತ್ತೆ ಈ ಕೇಸ್ನಲ್ಲಿ? ಈಗಾಗಲೇ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ HD ರೇವಣ್ಣ ಒಮ್ಮೆ ಜೈಲಿಗೆ ಹೋಗಿ ನಂತರ ಬೇಲ್ ಮೇಲೆ ಹೊರಗಿದ್ದಾರೆ. ಈಗ ಭವಾನಿ ಸರದಿ, ಭವಾನಿ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ಇದು ಸದ್ಯಕ್ಕೆ ಸಿಗ್ತಿರುವಂಥ ಮೇಜರ್ ಅಪ್ಡೇಟ್. ಭವಾನಿ ರೇವಣ್ಣ ಈಗ SIT ಅಧಿಕಾರಿಗಳ ಮುಂದೆ ಪ್ರತ್ಯಕ್ಷರಾಗಿದ್ದಾರೆ. CID ಕಚೇರಿಯಲ್ಲಿ ಈಗ SIT ಅಧಿಕಾರಿಗಳಿಂದ ವಿಚಾರಣೆಗೆ ಸಿದ್ಧತೆಗಳು ಆಗ್ತಾ ಇದೆ. ನಾಪತ್ತೆ ಆಗಿದ್ದಂಥ ಭವಾನಿ ರೇವಣ್ಣ ಈ ಮೈಸೂರು ಜಿಲ್ಲೆ KR ನಗರ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ವಿಚಾರಣೆಗೆ ಈಗ ರೇವಣ್ಣ ಅವರ ಪತ್ನಿ ಭವಾನಿ ಹಾಜರಾಗಿದ್ದಾರೆ. ವಕೀಲರ ಜೊತೆ ಕೂಡ ಒಂದಷ್ಟು ಮಾತುಕತೆ ಆಗಿದೆ. ಮುಂದಿನ ಮೂವ್ ಏನಿರಬೇಕು, ಹೇಗೆ SIT ವಿಚಾರಣೆಗೆ ಈಗ ಹಾಜರಾದರೆ ಏನಾಗುತ್ತೆ, ಎಷ್ಟು ಮಟ್ಟಿಗೆ ಇದು ಸೇಫ್ ಆಪ್ಷನ್, ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ನಡೆಸಿಯೇ ಈಗ ಭವಾನಿ SIT ಮುಂದೆ ಹಾಜರಾಗಿರೋದು. ಜೊತೆಗೆ ಎಷ್ಟು ದಿನ ಅಂತ ಡ್ರ್ಯಾಗ್ ಮಾಡೋಕ್ಕೆ ಸಾಧ್ಯ, ಎಷ್ಟು ದಿನ ಅಂತ ಇದೇ ರೀತಿಯಾಗಿ ತಲೆಮರೆಸ್ಕೊಂಡು ಇರೋಕ್ಕೆ ಸಾಧ್ಯ, ಅಥವಾ SIT ಅವರು ಮುಂದೆ ಬರದೇ ಇರೋಕ್ಕೆ ಸಾಧ್ಯ. SIT ವಿಚಾರಣೆಗೆ ಈಗ ರೇವಣ್ಣ ಪತ್ನಿ ಹಾಜರಾಗಿದ್ದಾರೆ. ಈಗ ಹಲವಾರು ಆಯಾಮಗಳಲ್ಲಿ ಅವ್ರನ್ನ ಪ್ರಶ್ನೆ ಕೇಳಲಾಗುತ್ತೆ. ಸಂತ್ರಸ್ತೆ ಕೊಟ್ಟಿರುವಂಥ ಹೇಳಿಕೆಯ ಜೊತೆಗೆ ಕ್ರಾಸ್ ವೆರಿಫೈ ಆಗುತ್ತೆ. ಅದಕ್ಕೆ ಭವಾನಿ ಅವರ ಉತ್ತರ ಏನು, ಆಕೆ ಮೇಲಿರುವಂಥ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಉತ್ತರವನ್ನು ಕೊಡಬೇಕಾಗುತ್ತೆ. ಕಾನೂನಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ ತಮ್ಮ ಒಂದು ವರ್ಷನನ್ನು ಹೇಳೋಕ್ಕೆ. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಕಿಡ್ನ್ಯಾಪ್ ಸಂಬಂಧಪಟ್ಟ ಹಾಗೆ ಆಕೆಯ ಮನೆಯಿಂದ ಕಿಡ್ನ್ಯಾಪ್ ಆಗಿತ್ತು. ಅದಾದಮೇಲೆ ಕಂಪ್ಲೇಂಟನ್ನು ಕೂಡ ನೀಡಲಾಗಿತ್ತು. ಅದಾದಮೇಲೆ ಆ ಮಹಿಳೆ ಕೂಡ ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಾಗಲಿಲ್ಲ. ಏಕಾಏಕಿ ರಾತ್ರೋರಾತ್ರಿ ಆಕೆ ಎಲ್ಲಿ ಅನ್ನೋದು ಫೈಂಡ್ ಔಟ್ ಆಗುತ್ತೆ. ಅದಾದಮೇಲೆ ಆಕೆಯ ಸ್ಟೇಟ್ಮೆಂಟನ್ನು ದಾಖಲಿಸ್ಕೊಳ್ಳಾಗುತ್ತೆ. ಆ ಸ್ಟೇಟ್ಮೆಂಟಲ್ಲಿ ಭವಾನಿ ರೇವಣ್ಣ ಹೆಸರಿತ್ತು ಅಂತ. ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಜ್ವಲ್, ಇದೀಗ ಭವಾನಿ ರೇವಣ್ಣ ಬಹಳ ದಿನಗಳ ನಂತರ ಈಗ SIT ಮುಂದೆ ತಾವೇ ಪ್ರತ್ಯಕ್ಷರಾಗಿದ್ದಾರೆ. ಸದ್ಯದ ಅಪ್ಡೇಟ್ ಏನಿದೆ ಅಂತ, ಜೊತೆಗೆ ಹಾಜರಾಗಿರೋ ಹಿಂದೆ ಏನ್ ವಿಚಾರ ಇರಬಹುದು ಅಂತ? ಅವಿನಾಶ್, ಈಗ 1 ಗಂಟೆ ಒಳಗಾಗಿ ಹಾಜರಾಗಬೇಕಂತ ಹೇಳಿ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಿದ ನಂತರವಾಗಿ ಹೈಕೋರ್ಟ್ ಆದೇಶವನ್ನ ಮಾಡಿತ್ತು. ಅದರಂತೆ 1 ಗಂಟೆ ಒಳಗೆ ಸುಮಾರು 12:45 ಸುಮಾರಿಗೆನೆ ಇವರು ವಿಚಾರಣೆಗೆ ಹಾಜರನ್ನ ಆಗಿದ್ದಾರೆ. CID ಆವರಣದ ಒಳಗಡೆ ಬಂದಿದ್ದಾರೆ. ಪ್ರಕರಣದಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ದೊಡ್ಡದಾಗಿದೆ. ಅಂದ್ರೆ FIR ನಲ್ಲೇ ಭವಾನಿ ರೇವಣ್ಣ ಅವರ ಹೆಸರನ್ನ ಉಲ್ಲೇಖವನ್ನ ಮಾಡಲಾಗಿತ್ತು. ಭವಾನಿ ರೇವಣ್ಣನವರು ಹೇಳಿದ್ರು, ಅದಕ್ಕೇನೆ ನಾವು ಕರ್ಕೊಂಡು ಬಂದ್ವಿ ಅನ್ನೋ ರೀತಿಯಲ್ಲಿ ಉಲ್ಲೇಖವನ್ನ ಮಾಡಿ ಆಗಿತ್ತು. ಹೀಗಾಗಿ ಇವರ ವಿಚಾರಣೆ ಪ್ರಮುಖವಾದಂತ ಒಂದು ಅಂಗ ಅಂತ ಹೇಳಿ
ಅವರು ಆಂಟಿಸಿಪೇಟರಿ ಬೇಲಿಗೆ ಹಾಕೋಣಂತ ಸಂದರ್ಭದಲ್ಲಿ ವಾದ ಮಾಡುವಾಗ SIT ಸಹಿತ ವಾದವನ್ನ ಮಂಡನೆಯನ್ನ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ವಿಚಾರಣೆಗೆ ಹಾಜರಾಗಬೇಕು, ಅವ್ರನ್ನ ಕಸ್ಟೋಡಿಯಲ್ ವಿಚಾರಣೆ ಮಾಡ್ಬೇಕಂತ ಹೇಳಿ SIT ಮನವಿಯನ್ನ ಮಾಡಿತ್ತು. ಆದ್ರೆ ಇವರು ಯಾವುದೇ ಕಾರಣಕ್ಕೂ ಪೊಲೀಸರ ಕೈಗೆ ಸಿಗದಂಗೆ ಅಪ್ಸ್ಕೊಂಡಾಗಿದ್ರು. ಕಳೆದ ಒಂದು 8-10 ದಿನಗಳಿಂದನೇ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಗೆ ನೋಟಿಸ್ ಅನ್ನ ಕೊಟ್ಟ ನಂತರವಾಗಿ ಇವರು ವಿಚಾರಣೆಗೆ ಹಾಜರಾಗಿಲ್ಲ. ಆಂಟಿಸಿಪೇಟರಿ ಬೇಲ್ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವಾಗ ರಿಜೆಕ್ಟ್ ಆಯ್ತು ಅವಾಗಿಂದ. ಹೀಗಾಗಿ ಇವತ್ತು 1 ಗಂಟೆಗೆ ಒಳಗಡೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ನ್ಯಾಯಾಲಯ ತಿಳಿಸಿದ್ದರ ಹಿನ್ನೆಲೆಯಲ್ಲಿ ಇವತ್ತು ಈಗ ವಿಚಾರಣೆಗೆ ಹಾಜರಾದ ಪ್ರಕರಣದ ತನಿಖಾಧಿಕಾರಿಯಾಗಿ ಹೇಮಂತ್ ಅಂತ ಹೇಳಿ ಇನ್ಸ್ಪೆಕ್ಟರ್ನ ನೇಮಕವನ್ನ ಮಾಡಲಾಗಿದೆ. ಪ್ರಕರಣದ ತನಿಖಾಧಿಕಾರಿ ಹೇಮಂತ್ ಈ ಭವಾನಿ ರೇವಣ್ಣನವರ ವಿಚಾರಣೆಯನ್ನ ಮಾಡ್ತಾರೆ. ಅವ್ರ ಸಮಕ್ಷಮದಲ್ಲಿ ಅಂದ್ರೆ ಮಹಿಳಾ ಅಧಿಕಾರಿಗಳ ಸಮಕ್ಷಮದಲ್ಲಿ ಅವರ ವಿಚಾರಣೆಯನ್ನ ಮಾಡಲಾಗುತ್ತೆ. ಈಗಷ್ಟೇ ಹೋಗಿದ್ದಾರೆ. ಮತ್ತೆ ಸಂಜೆ 5 ಗಂಟೆ ತನಕ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ SIT ತೀರ್ಮಾನ ಮಾಡ್ಕೊಂಡಿದೆ. ಮತ್ತೆ ನ್ಯಾಯಾಲಯ ಸಹಿತ 5 ಗಂಟೆ ಒಳಗಡೆ ವಿಚಾರಣೆ ಮಾಡಿ ಕಳಿಸ್ಬೇಕಂತ ಹೇಳಿ ಸೂಚನೆಯನ್ನ ನೀಡಿದೆ. ಧನ್ಯವಾದ ಪ್ರಜ್ವಲ್. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.